ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಕೆ ಅರುಣ್ ಅವರು ಅಧಿಕಾರ ವಹಿಸಿಕೊಂಡು ಸುಮಾರು 1 ವರ್ಷವಾಯಿತು. ಈ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮೂಡಿದೆ. ಎಲ್ಲೂ ಸಹ ಕೆಲವೊಂದು ಘಟನೆಗಳನ್ನು ಹೊರತುಪಡಿಸಿದಂತೆ ಸಾರ್ವಜನಿಕವಾಗಿ ಭಯಭೀತಗೊಳ್ಳುವಂತಹ ಘಟನೆಗಳು ನಡೆದಿಲ್ಲ. ಕೋಮು ಸಂಘರ್ಷದ ಪ್ರಕರಣಗಳು ವರದಿಯಾಗಿಲ್ಲ. ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳಿಗೂ ಕಡಿವಾಣ ಬಿದ್ದಿದೆ. ಡ್ರಗ್ಸ್ ಮಾಫಿಯಾವನ್ನು ಸಹ ನಿಯಂತ್ರಿಸುವಂತಹ ಕೆಲಸಗಳು ಆಗಿದೆ. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿದೆ. ಇದಕ್ಕೆ ಕಾರಣ ಜಿಲ್ಲಾ SP ಕೆ ಅರುಣ್ ಅವರ ಶಿಸ್ತಿನ ನಡೆ, ದಿಟ್ಟ ನಡೆ ಎಂಬುದು ನಿಸ್ಸಂಶಯ. ಅಂತಹ SP ಅರುಣ್ ಅವರನ್ನು ವರ್ಗಾವಣೆಗೊಳಿಸುವಂತಹ ಸಂಚು ನಡೀತಿದೆಯಾ ಎನ್ನುವಂತಹ ಸಂಶಯಗಳು ಮೂಡುತ್ತಿವೆ. ಕೆಲವೊಂದು ಗುಂಪುಗಳ ಮಧ್ಯದ ಮಾತುಕತೆಯಲ್ಲಿ SP ವರ್ಗಾವಣೆ ಆಗ್ತದೆ ಎನ್ನುವಂತಹ ಖಡಾಖಂಡಿತ ವರದಿಗಳು ಬರ್ತಾ ಇದೆ. ಈಗಾಗಲೇ SP ಅರುಣ್ ಅವರನ್ನು ವರ್ಗಾಯಿಸಿ ಸಂಬಂಧಿತ ಇಲಾಖೆ ಕಡತ ತಯಾರಿಸಿದೆ. ಆ ಕಡತಕ್ಕೆ ಅಂತಿಮ ಅನುಮೋದನೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ MS ಸಲೀಂ ಅವರು ಕೊಡಬೇಕಿದೆ. IPS ಅಧಿಕಾರಿಗಳ ವರ್ಗಾವಣೆಯ ಪರಮೋಚ್ಚ ಅಧಿಕಾರ ಇರುವುದು ರಾಜ್ಯದ ಮುಖ್ಯಮಂತ್ರಿಗಳಿಗೆ. DPIR ಸೆಕ್ಷನ್ನಿಂದ ವರ್ಗಾವಣಾ ಪ್ರಕ್ರಿಯೆಗಳು ಆರಂಭಗೊಂಡು ಮುಖ್ಯಮಂತ್ರಿಗಳಿಂದ ಅನುಮೋದನೆಗೊಂಡು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ಆದೇಶ ಹೊರಬೀಳಬೇಕು. ಇದು ಪ್ರಕ್ರಿಯೆ. ಅಂತಹ ಪ್ರಕ್ರಿಯೆಗಳಲ್ಲಿ 75% ಪ್ರಕ್ರಿಯೆ ಮುಗಿದಿದೆ. ಕೇವಲ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಅಂತಿಮ ಸಹಿಗಾಗಿ ಕಡತ ಅವರ ಟೇಬಲ್ ಮುಂದಿದೆ ಎನ್ನುವಂತಹ ಮಾಹಿತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸು ವಲಯದಲ್ಲಿ ಹರಿದಾಡ್ತಾ ಇದೆ. ಯಾವುದೇ ಕ್ಷಣದಲ್ಲೂ DG MS ಸಲೀಂ ಅವರು ಕಡತಕ್ಕೆ ಸಹಿ ಹಾಕಬಹುದು, ಆದೇಶ ಹೊರಬೀಳಬಹುದು ಎನ್ನುವ ನಿರೀಕ್ಷೆಯಲ್ಲಿ ಪೊಲೀಸ್ ಇಲಾಖೆಯ ಒಳಗಿನ ಕೆಲವೊಂದು ಅತೃಪ್ತ ಆತ್ಮಗಳು ಇವೆ. ಯಾಕಂತ ಹೇಳಿದರೆ SP ಅರುಣ್ ಅವರ ವರ್ಗಾವಣೆಯನ್ನು ಈ ಜಿಲ್ಲೆಯ ಜನತೆ ಬಯಸುತ್ತಿಲ್ಲ. ಯಾಕಂತ ಹೇಳಿದರೆ ಜಿಲ್ಲೆಯ ಜನತೆ ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಂದ ಮುಕ್ತವಾಗಿ ಇದೆ. ಜನತೆಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ವ್ಯವಹಾರ ವೃದ್ಧಿಯಾಗಬೇಕು, ಯಾವುದೇ ರೀತಿಯ ಅಕ್ರಮ ವ್ಯವಹಾರಗಳಿಗೆ ಆಸ್ಪದ ಇರಬಾರದು, ತನ್ಮೂಲಕ ಕೆಲವೊಂದು ದುಷ್ಟಶಕ್ತಿಗಳಿಗೆ ಕಡಿವಾಣ ಬೀಳಬೇಕು. ಎಲ್ಲವೂ ಸಾರ್ವಜನಿಕರ ಆಶಯಗಳು. ಅಂಥ ಆಶಯಗಳಿಗೆ ಸ್ಪಂದಿಸಿದಂತಹ ಪೊಲೀಸ್ ಇಲಾಖೆ, ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದರಿಂದ ಕಷ್ಟ ಆಗಿರುವುದು ಯಾರಿಗೆ ಅಂತ ಹೇಳಿದರೆ ಅದೇ ಇಲಾಖೆಯ ಒಳಗಿರುವಂತಹ ಕೆಲವೊಂದು ಭ್ರಷ್ಟ ಅಧಿಕಾರಿಗಳಿಗೆ. ಯಾವುದೇ ದಿಕ್ಕಿನಲ್ಲಿ ಹೆಚ್ಚುವರಿ ಆದಾಯ ಗಳಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಯಾಕಂತ ಹೇಳಿದರೆ ಯಾವುದೇ ಅಕ್ರಮ ವ್ಯವಹಾರಗಳಿಗೆ ಆಸ್ಪದ ಕೊಡುವ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇತ್ತು. 1 ಲೋಡು ಮರಳಿಗೆ 5,000 ರೂಪಾಯಿಯಾಗಿ ಪೊಲೀಸ್ ಠಾಣೆಗೆ ಕಪ್ಪ ಕಟ್ಟಬೇಕಿತ್ತು. ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನನಿತ್ಯ 20ರಿಂದ 40 ಲೋಡು ಮರಳನ್ನು ಕದ್ದು ಸಾಗಿಸಲಾಗುತ್ತಿತ್ತು. ದಿನವೊಂದಕ್ಕೆ ಪೊಲೀಸ್ ಠಾಣೆಗೆ 5,000ದಂತೆ
1 ರಿಂದ 2 ಲಕ್ಷ ರೂಪಾಯಿಗಳವರೆಗೆ ಕಮಾಯಿ ಇರ್ತಾಯಿತ್ತು. ಅದು ಈ ಎಸ್ ಪಿ ಅಧಿಕಾರ ವಹಿಸಿಕೊಂಡ ನಂತರ ನಿಂತು ಹೋಗಿದೆ. ಮರಳು ಸಾಗಾಟ ನಡೀತಿಲ್ವಾ? ನಡೀತಾ ಇದೆ. ಪೊಲೀಸರು ಹಿಡಿತಿಲ್ವಾ? ಹಿಡಿತಿದ್ದಾರೆ. ಎಲ್ಲವೂ ಇದೆ. ಆದರೆ ಪೊಲೀಸರಿಗೆ ಕಪ್ಪ ಕಾಣಿಕೆ ಕೊಡುವಂಥ ಪರಿಪಾಠ ನಿಂತು ಹೋಗಿದೆ. ಕೇವಲ ಮರಳುಗಾರಿಕೆ ಮಾತ್ರ ನಿಂತದ್ದ ಅಲ್ಲ, ಕಲ್ಲು ಗಣಿಗಾರಿಕೆ ಅದು ಮತ್ತೊಂದು ಆದಾಯದ ಮೂಲ. ಆ ಆದಾಯದ ಮೂಲಕ್ಕೂ ಕಲ್ಲು ಬಿದ್ದಿದೆ. ಪರಿಣಾಮವಾಗಿ ಪೊಲೀಸ್ ಠಾಣೆಯನ್ನು ಮೇಂಟೈನ್ ಮಾಡಲು ಪೊಲೀಸ್ ಅಧಿಕಾರಿಗಳಿಗೆ ಸಾಧ್ಯವಾಗುತ್ತಿಲ್ಲ. ಸಾಮಾನ್ಯವಾಗಿ ಒಂದು ಪೊಲೀಸ್ ಠಾಣೆಯನ್ನು ಮೇಂಟೈನ್ ಮಾಡಬೇಕು, ಕಳ್ಳಕಾಕರನ್ನು ಹಿಡಿಬೇಕು, ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು, ಎಲ್ಲವೂ ಮಾಡಬೇಕು ಅಂತ ಹೇಳಿದರೆ ತಿಂಗಳಿಗೆ ಕನಿಷ್ಠ ಅಂದರೂ 2 ರಿಂದ 3 ಲಕ್ಷದವರೆಗೆ ಖರ್ಚು ಬರ್ತದೆ. ಅಂದರೆ ದಿನಕ್ಕೆ 5,000 ದಿಂದ 10,000ವರೆಗೆ ಖರ್ಚು ಬರ್ತದೆ. ಇಲಾಖಾ ಕೊಡುವಂತಹ ಡೀಸೆಲ್ನಲ್ಲಿ ಜೀಪು ಓಡಿಸಿದರೆ ಯಾವ ಕಳ್ಳರನ್ನೂ ಹಿಡಿಲಿಕ್ಕೆ ಸಾಧ್ಯವಿಲ್ಲ, ಯಾವ ಗಸ್ತನ್ನೂ ತಿರುಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬದಲಿ ವ್ಯವಸ್ಥೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಳ್ಳಬೇಕು. ಅದಕ್ಕೆ ಖರ್ಚಿರ್ತದೆ. ಆ ಖರ್ಚನ್ನು ಈ ರೀತಿಯಾಗಿ ತುಂಬಿಸಿಕೊಳ್ಳಬೇಕು. ಇದು ವಾಸ್ತವ. ಇದಕ್ಕೆ ಪೊಲೀಸ್ ಭಾಷೆಯಲ್ಲಿ ಹುಂಡಿ ಹಣ ಅಂತ ಹೇಳ್ತೇವೆ. ಈ ಹುಂಡಿ ಹಣ ಅಂತ ಹೇಳಿದರೆ ಪೊಲೀಸ್ ಠಾಣೆಗೆ ಬಂದು ಸಂದಾಯವಾಗುವಂಥ ಹಣ. ಅದು ಅಕ್ರಮ ಮರಳುಗಾರಿಕೆ ಮಾಡುವವರಿರ್ಬೋದು, ಕಲ್ಲು ಗಣಿಗಾರಿಕೆ ಮಾಡುವವರಿರ್ಬೋದು, ಜುಗಾರಿ ಆಡಿಸುವವರಿರ್ಬೋದು, ಕೋಳಿ ಅಂಕ ಮಾಡಿಸುವವರಿರ್ಬೋದು, ಅಕ್ರಮ ಸಾರಾಯಿ ಮಾರಾಟ ಮಾಡುವವರಿರ್ಬೋದು, ಮರಮಟ್ಟುಗಳನ್ನು ಕದ್ದು ಮಾರಾಟ ಮಾಡುವವರಿರ್ಬೋದು. ಕೆಲವೊಂದು ವ್ಯವಸ್ಥೆಗಳಿವೆ. ಆ ವ್ಯವಸ್ಥೆಗಳಿಂದ ತಿಂಗಳಿಗೆ ಇಂತಿಷ್ಟು ಅಂತೇಳಿ ಪೊಲೀಸ್ ಠಾಣೆಗೆ ಹುಂಡಿ ಹಣ ಎಂಬ ಸಂದಾಯವಾಗುತ್ತದೆ. ಆ ಹಣದಲ್ಲಿ ಪೊಲೀಸ್ ಠಾಣೆಯನ್ನು ಮೇಂಟೈನ್ ಮಾಡಬೇಕು ಮತ್ತು ಪ್ರತಿಯೊಬ್ಬ ಸಿಬ್ಬಂದಿಗೂ ಹಂಚಿ ಹೋಗಬೇಕು. ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ದೊಡ್ಡ ಮೊತ್ತದ ಹುಂಡಿ ಹಣ ಸಂಗ್ರಹವಾದರೆ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಕನಿಷ್ಠ ಮಟ್ಟದ ಹುಂಡಿ ಹಣ ಸಂಗ್ರಹವಾಗುತ್ತಿದೆ. ಇದು ಭ್ರಷ್ಟಾಚಾರದ ಮತ್ತೊಂದು ಮುಖವೇ ಆಗಿದ್ದರೂ ಸಹ ಅದರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲ. ಆದ್ದರಿಂದಾಗಿ ಆ ಪದ್ಧತಿ ಇಂದಿನಿಂದ ಇವತ್ತಿನವರೆಗೂ ನಡೆದುಕೊಂಡು ಬಂದಿದೆ. ಆದ್ದರಿಂದ ಯಾವುದೇ ಅಧಿಕಾರಿಯೂ ಸಹ ತಾನೊಬ್ಬ ಪ್ರಾಮಾಣಿಕ, ಲಂಚ ಮುಟ್ಟಲ್ಲ ಎಂದು ಘಂಟಾಘೋಷವಾಗಿ ಘೋಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಅಂತಹ ವ್ಯವಸ್ಥೆಯಲ್ಲಿ ಏರುಪೇರು ಆಗಿರುವುದು ಅಕ್ರಮ ವ್ಯವಹಾರಗಳು ನಿಯಂತ್ರಣಕ್ಕೆ ಬಂದ ಹಿನ್ನೆಲೆಯಲ್ಲಿ. ಅದಕ್ಕೆ ಕಾರಣವಾಗಿರುವುದು ಎಸ್ ಪಿ ಅರುಣ್ ಅವರ ಖಂಡಿತ ನಿರ್ಧಾರಗಳು. ಎಲ್ಲ ಅಧಿಕಾರಿಗಳಿಗೂ ಅವರು ಸ್ಪಷ್ಟವಾದ ಸೂಚನೆ ನೀಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಎಲಿಗೇಷನ್ ಬಂದರೆ, ಸಾರ್ವಜನಿಕರಿಂದ ದೂರುಗಳು ಬಂದರೆ, ಅಕ್ರಮ ವ್ಯವಹಾರದ ಮಾಹಿತಿಗಳು ಬಂದರೆ ಆಯಾ ಠಾಣೆಯ ಅಧಿಕಾರಿಗಳನ್ನೇ ಹೊಣೆ ಮಾಡಲಾಗುವುದು ಅಂತೇಳಿ ಹೊಣೆ ಮಾಡಿಯೂ ಇದ್ದಾರೆ. ಕೆಲವರಿಗೆ ರೂಲ್ 7 ನೋಟಿಸುಗಳು ದಿನಕ್ಕೆ 4ರಂತೆ ಓಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಇವೆ. ಕೆಳ ಹಂತದ ಸಿಬ್ಬಂದಿಗಳನ್ನು ನಿಯಂತ್ರಣಕ್ಕೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗದಿದ್ದರೆ ಅಧಿಕಾರಿಗಳಿಗೆ ನೋಟಿಸ್ ಹೋಗುತ್ತೆ. ಕೆಳ ಹಂತದ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಗ್ತಾ ಇದೆ, ಇಲಾಖಾ ತನಿಖೆ ಮಾಡಲಾಗುತ್ತಿದೆ. ಈ ರೀತಿಯಾಗಿ ಇಲಾಖೆಯಲ್ಲಿ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ವಾತಾವರಣವನ್ನು ಎಸ್ ಪಿ ಅರುಣ್ ಅವರು ಮೂಡಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಇವೆ. ಆ ಕಾರಣಕ್ಕಾಗಿಯೇ ಎಸ್ ಪಿ ಅವರು ವರ್ಗಾವಣೆ ಆಗ್ತಾರೆ ಎನ್ನುವಂಥ ವದಂತಿಯನ್ನು ಆ ಇಲಾಖೆಯ ಸಿಬ್ಬಂದಿಗಳೇ ಹರಡ್ತಾ ಇದ್ದಾರೆ. ಮತ್ತೊಂದು ಮಾಹಿತಿಯೂ ಇದೆ. ಈ ಹಿಂದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ DCP ಆಗಿದ್ದವರು ಉಮಾ ಪ್ರಶಾಂತ್ ಅಂತೇಳಿ ಹೆಣ್ಮಗಳು. ಇಲ್ಲಿಂದ ದಾವಣಗೆರೆ ಜಿಲ್ಲೆಗೆ SP ಆಗಿ ಟ್ರಾನ್ಸ್ಫರ್ ಆಗಿದ್ದರು. ಅಲ್ಲಿಂದ ಇದೀಗ DG ಆಫೀಸಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ SP ಆಗಿ ಬರಲು ಉತ್ಸುಕರಾಗಿದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು
ಸೂಕ್ಷ್ಮ ಪ್ರದೇಶ. ಈ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಯಾರನ್ನಾದರೂ ನಿಯೋಜಿಸಬೇಕಿದ್ದರೆ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಇದ್ದರೆ ಒಳಿತು ಎನ್ನುವಂಥ ಒಂದು ಮಾತಿತ್ತು. ಆ ಕಾರಣಕ್ಕಾಗಿ ಈ ಜಿಲ್ಲೆಯಲ್ಲಿ ಪ್ರೊಬೇಷನರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದವರು, ASP ಆಗಿ ಕರ್ತವ್ಯ ನಿರ್ವಹಿಸಿದ್ದವರು ಈ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿ ನಿಯುಕ್ತಿಗೊಳ್ಳುವಂಥ ಪರಿಪಾಠ ಇತ್ತು. ಅರುಣ್ ಅವರನ್ನು ಸಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ನೇಮಿಸಲು ಒಂದು ಮುಖ್ಯ ಕಾರಣ ಏನಂತಂದರೆ ಅವರು ಪಕ್ಕದ ಜಿಲ್ಲೆ, ಅಂದರೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಉಡುಪಿಯಲ್ಲಿ SP ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದರು. ಆದ್ದರಿಂದ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸೂಕ್ಷ್ಮ ಅರಿವು ಇತ್ತು. ಆ ಕಾರಣಕ್ಕಾಗಿ ಅವರನ್ನು ನೇಮಕ ಮಾಡಲಾಗಿತ್ತು. ಪ್ರಕ್ಷುಬ್ಧ ಸಂದರ್ಭದಲ್ಲಿ ಸಮರ್ಥವಾಗಿ ಅದನ್ನು ನಿಭಾಯಿಸಿದ್ದಾರೆ. ಆದ್ದರಿಂದ ಇವರನ್ನು ವರ್ಗಾವಣೆಗೊಳಿಸಿದ್ದಾರೆ. ಈ ಸ್ಥಾನಕ್ಕೆ ಉಮಾಪ್ರಶಾಂತ್ ಅವರನ್ನು ವರ್ಗಾವಣೆಗೊಳಿಸಲು ಪ್ರಯತ್ನ ನಡೀತಿದೆ. ಈ ಸಂಬಂಧವಾಗಿ ಕಡತ ರೆಡಿಯಾಗಿದೆ. DG ಅವರ ಸಹಿಗಾಗಿ ಕಾಯುತ್ತಿದೆ ಎನ್ನುವಂಥ ಮಾತುಗಳಿದೆ. ಉಮಾಪ್ರಶಾಂತ್ ಅವರನ್ನು ಇಲ್ಲಿಗೆ ನಿಯೋಜನೆ ಮಾಡಲಿಕ್ಕೆ ಮತ್ತೊಂದು ಕಾರಣ ಇದೆ. ಅವರ ಪತಿ ಪ್ರಶಾಂತ್ ಅವರು ಉಡುಪಿ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಸರ್ಕಾರಿ ನಿಯಮಗಳ ಪ್ರಕಾರ ಪತಿ ಪತ್ನಿಯರಿದ್ದರು ಇಬ್ಬರು ಕರ್ತವ್ಯದಲ್ಲಿರುವಾಗ ಒಂದೇ ಜಿಲ್ಲೆಯಲ್ಲಿರಬೇಕು. ಇಲ್ಲ ಹಿರಿಯ ಅಧಿಕಾರಿಗಳಾದರೆ ಅಕ್ಕಪಕ್ಕದಲ್ಲ ಜಿಲ್ಲೆಯಲ್ಲಿ ಇರಬೇಕು ಅಂತೇಳಿ ಉಮಾಪ್ರಶಾಂತ್ ಅವರಿಗೆ ಆ ಅರ್ಹತೆ ಇದೆ. ಅವರು SP ಆಗಿ ಬರಲು ಸಾಧ್ಯತೆಯೂ ಇದೆ. ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ಅರುಣ್ ಅವರನ್ನು ವರ್ಗಾವಣೆಗೊಳಿಸಬಾರದು. ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ, ಶಿಸ್ತು ಮೂಡಿದೆ. ಈ ಕಾರಣಕ್ಕಾಗಿ ಅವರನ್ನು ಮುಂದುವರಿಸಬೇಕು ಎನ್ನುವಂಥ ಆಗ್ರಹವೂ ಇದೆ.